ಇದೊಂದು ದೊಡ್ಡ ಶಾಕಿಂಗ್ ಅಂತಲೂ ಕೂಡ ಹೇಳ್ಬೋದು. ಹೌದು, ಪ್ರಜ್ವಲ್ ದೇವರಾಜ್ ಅವರು ಆಗಿರೋದು ಏನು, ಪ್ರಜ್ವಲ್ ದೇವರಾಜ್ ಬಗ್ಗೆ ಬರ್ತಾರೆ ಸುದ್ದಿ ಏನು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಒಂದು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಟ ಪ್ರಜ್ವಲ್ ದೇವರಾಜ್ ಅವರು ತುಂಬ ಅದ್ಭುತವಾದ ಕಲಾವಿದ ಅಂತಲೂ ಕೂಡ ಹೇಳ್ಬೋದು. ಕೇವಲ 18ನೇ ವಯಸ್ಸಿಗೆ ನಾಯಕ ನಟನ ಪಾತ್ರವನ್ನು ಅಭಿನಯಿಸಿ ಸಿಕ್ಸರ್ ಸಿನಿಮಾದ ಮೂಲಕ ಬಂದಂಥ ಇವತ್ತಿಗೂ ಕೂಡ ಆ ಸಿನಿಮಾ ಎಲ್ಲರ ಮನಸ್ಸಿನೂ ಕೂಡ ಅಚ್ಚಾಗಿ ಉಳಿದಿದೆ ಎಂದು ಕೂಡ ತಪ್ಪಾಗಲ್ಲದೆ 2004ರಲ್ಲಿ ಬಂದಂಥ ಅದ್ಭುತವಾದಂಥ ಸಿನಿಮಾ. 18ನೇ ವಯಸ್ಸಿನಲ್ಲೇ ನಾಯಕರ ಪಟ್ಟವನ್ನು ಏರಿದಂಥ ಅದ್ಭುತವಾದಂಥ ಕಲಾವಿದನ ಬದುಕಿ ಬರ್ತಿರುವಂಥ ಪ್ರಜ್ವಲ್ ದೇವರಾಜ್ ಅವರ ನಿಲ್ದಾಣ ಸುದ್ದಿ ನಿಜಕ್ಕೂ ಕೂಡ ಆಘಾತದ ಸುದ್ದಿ ಅಂತ ಹೇಳ್ಬೋದು. ಇನ್ಸ್ಟಾಗ್ರಾಮಲ್ಲಿ ಒಬ್ಬ ಕಿಡಿಗಿಡಿ ಪೋಸ್ಟನ್ನು ಕೂಡ ಮಾಡಿದ್ದಾರೆ. ಇನ್ನು ವೀರಂ ಸಿನಿಮಾದಲ್ಲಿ ಇವರು ದೊಡ್ಡ ರೌಡಿ ಪಾತ್ರವನ್ನು ಮಾಡಿರ್ತಾರೆ. ಇದರ ಶ್ರೀನಗರ ಕಿಟ್ಟಿನ ಕೂಡ ಜೊತೆಲಿ ಇರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಇದೇ ಸಂದರ್ಭದಲ್ಲಿ ಶ್ರುತಿ ಅವರಿಗೆ ಇವರು ರೌಡಿಸಮ್ಗೆ ಹೋಗೋದು ಇಷ್ಟ ಇರೋದಿಲ್ಲ. ಆ ಕಾರಣಕ್ಕಾಗಿ ನನ್ನ ತಮ್ಮ ತೀರಿ ಹೋದ ಅಂತ ಹೇಳಿ ಫೋಟೋವನ್ನು ಹಾಕಿರ್ತಾರೆ. ನನ್ನ ಪಾರಿ ಆತ ಸತ್ತೋದ ಅಂತ ಹೇಳಿ ವೀರಂ ಸಿನಿಮಾದ ಒಂದು ದೃಶ್ಯಾವಳಿಗಳ ವಿಚಾರವನ್ನು ತೆಗೆದುಕೊಂಡು ಇನ್ಸ್ಟಾಗ್ರಾಮಲ್ಲಿ ನಿಜಕ್ಕೂ ಪ್ರಜ್ವಲ್ ದೇವರಾಜ್ ಅನಾರೋಗ್ಯದ ಸಮಸ್ಯೆ ಇನ್ನಿಲ್ಲ ಅಂತೇಳಿ ಪೋಸ್ಟ್ ಮಾಡಿಬಿಟ್ಟಿದ್ರು. ಸದ್ಯ ಇದರಿಂದ ಅವ್ರ ಕುಟುಂಬಸ್ಥರು ಕೂಡ ತುಂಬಾ ಬೇಸರ ವ್ಯಕ್ತಪಡಿಸಿದರು. ಹೇಳಬೇಕು ಅಂದರೆ ಪ್ರಜ್ವಲ್ ದೇವರಾಜ್ ಅವರು ಕರಾವಳಿ ಸಿನಿಮಾದ ಶೂಟಿಂಗ್ನಲ್ಲಿ ಆರಾಮಾಗಿ ನೆಮ್ಮದಿಯಾಗಿದ್ದಾರೆ.